ತಿಪಟೂರಿನ ನಗರಸಭೆ ಕಾರ್ಯಾಲಯದಲ್ಲಿ ಕೆವಿಕೆ ಕೊನೇಳಿ ವತಿಯಿಂದ ವಿಶ್ವ ಆಹಾರ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ ಕೃಷ್ಣ ಸಮಾಜದ ಅಧ್ಯಕ್ಷ ಯೋಗೀಶ್, ನಗರಸಭೆ ಅಧ್ಯಕ್ಷೆ ಮೇಘಶ್ರೀ ಭೂಷಣ್ ಮತ್ತಿತರರು ಅಧಿಕಾರಿಗಳು ಹಾಜರಿದ್ದರು. ಕೆವಿಕೆ ಕೊನೇಳಿಯ ಮುಖ್ಯಸ್ಥ ಶಂಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಮ್ಗೆ ಯಾವುದು ಇರಲಿಲ್ಲ. ಹಿಂದಿನ ದಿನಗಳಲ್ಲಿ ಯಾರು ಏನು ಕೇಳ್ತಿದ್ರು, ಏನು MBBS ಡಾಕ್ಟ್ರ್ ಇದ್ರ ನಮ್ಮೂರಾಗ ಶೇಷಪ್ಪ ಈ ಹಳ್ಳಿಲಿ ಹೋಗಿ ಎಂತೆಂಥ ಸೊಪ್ಪು ತಗೊಂಬಂದು ಎಲ್ಲ ತಿಳಿದಿದೆ, ಇದು ಕುಡಿಸ್ಬಿಟ್ರೆ ಎಲ್ಲ ಕಾಯಿಲೆನ ಹೊಟ್ಟೋದು. ಈಗ ಅಪ್ಪ ಹಾಸ್ಪಿಟ್ಲುಗಳು ಆ ದರ್ಬಾರ್ ನಾನು ಹೊಟ್ಟೆ ಬಯಸ್ಕೊಂಡಿದ್ದೀನಿ, ಎಲ್ಲ ಟ್ರೀಟ್ಮೆಂಟ್ ತಂದೇನೆ, ಬೇರೆ ಅನಿವಾರ್ಯ ಆಗಿದೆ. ನಮ್ಮ ಆಹಾರ ಪದ್ಧತಿಯಿಂದನೇ ಆರೋಗ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ಅದರಲ್ಲೂ ನೀವು ಕಾರ್ಮಿಕರು ಕೆಲಸ ಮಾಡ್ತಾರೆ. ನಾವು ಚಿಕ್ಕದಲ್ಲಿ ನೋಡಿದ್ವಲ್ಲ, ಸಾಯ್ತಾ ಇರಲಿಲ್ಲ ಅದೇ ಬೇಗ 100-110 ವರ್ಷ, 115 ವರ್ಷ, 20 ವರ್ಷ ಇರೋದು. ಈಗ 30-40 ವರ್ಷ. ಈಗ ನಮ್ಮಲ್ಲೇ ನನ್ನ ತಮ್ಮ 52 ವರ್ಷಕ್ಕೆ ಹೊಟ್ಟೋಗ್ಬಿಟ್ಟಾರ, ಮತ್ತು ಇನ್ನೊಬ್ಬ ತಮ್ಮ 62 ವರ್ಷಕ್ಕೆ ಹೋದ. ನಾನು ತಮ್ಮಂದ್ರೆ ಅವರು. ಅದರಿಂದ ಅವ್ರಿಗೆ ಆಹಾರ ಪದ್ಧತಿ ಎಲ್ಲ ಆಯಸ್ ಕಮ್ಮಿಯಾಗಿ ಹೊರಟೋದು. ಅದರಿಂದ ಆಹಾರನೂ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗ್ತದೆ, ಆರೋಗ್ಯವೂ ಸರಿಯಾಗಿ ಕಾಪಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಬೇಕಾದಷ್ಟು ಹಾಸ್ಪಿಟ್ಲ್ಗಳು ಕಟ್ಟಿದ್ದೀವಿ, ಅದಕ್ಕೆ ಬೇಕಾದಂಥ ಸಲಕರಣೆಗಳು ಕೊಡ್ತಾ ಇದ್ದೀವಿ. ಅದರಲ್ಲೂ ಬಾಣಂತಿಯರು ಬಸ್ರಿಯರಿಗೂ ಆಹಾರನ ಒಳ್ಳೆಯ ಆಹಾರನ ಕೊಡ್ತಾ ಇದ್ದಾವೆ. ಆರೋಗ್ಯವಂತರಾಗಿರ್ಬೇಕು ದೇಶದಿಂದ ಇಂಥ ಒಂದು ಎಲ್ಲ ಯೋಜನೆಗಳನ್ನು ಬಂದಿರ್ತಕ್ಕಂಥದ್ದು ಎಲ್ಲ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಮಾನವನ ಹಿತದೃಷ್ಟಿಯಿಂದ ಅವನ ಅಭಿವೃದ್ಧಿಗೋಸ್ಕರ ಇಂಥ ಯೋಜನೆಗಳೆಲ್ಲ ತಂದಿದ್ದಾವೆ. ಸದುಪಯೋಗಪಡಿಸ್ಬೋದು. ನೀವು ಆರೋಗ್ಯವಂತ ಇರಬೇಕು. ಅದರಲ್ಲೂ ನಮ್ಮ ಪೌರ ಕಾರ್ಮಿಕರು ದಯಮಾಡಿ ಕೈ ಮುಗಿ ಕೇಳ್ತಾರೆ, ನೀವು ಆರೋಗ್ಯವಂತರಾಗಿದ್ದರೆ ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ ಮತ್ತು ವಿದ್ಯಾವಂತರಾಗ್ತಾರೆ. ದಯಮಾಡಿ ನೀವು ಕೆಟ್ಟ ಚಟ ಬಿಟ್ಟುಬಿಡಿ. ಕೆಲವರು ಹೇಳಿದ್ರೆ ಶ್ರೀಮಂತರು ಕುಡಿತಾರೆ, ಒಳ್ಳೊಳ್ಳೆ ಕುಡಿತಾರೆ. ನೀವು ದಯಮಾಡಿ ಆ ಕೆಟ್ಟದನ್ನು ಕುಡಿಯೋಕ್ಕೆ ಹೋಗ್ಬಿಡಿ. ಒಳ್ಳೆ ಆಹಾರ ತಗೊಳ್ಳಿ. ಇನ್ನೊಂದು ತುಂಬ 3 ಹೊತ್ತಿಗೆ ಇನ್ನೊಂದು ಹೊತ್ತು ತಿನ್ನಬೇಕಾದ್ರೆ ಏನು ಆಗಲ್ಲ. ದಯಮಾಡಿ ಕೆಟ್ಟ ಚಟ ಬಿಡಬೇಕು, ಆರೋಗ್ಯವಂತರಾಗಿರ್ಬೇಕು. ಇವತ್ತು ವಿಶ್ವ ಆಹಾರ ದಿನಾಚರಣೆ ಇವತ್ತು ನೀವು ಘೋಷಣೆ ಮಾಡಬೇಕು. ಇನ್ನು ಯಾವುದು ಕೆಟ್ಟ ಚಟಕ್ಕೆ ಹೋಗಲ್ಲ ಅಂತೇಳಿ ಒಳ್ಳೆಯ ಆಹಾರಗಳನ್ನು ಸೇವಿಸೋದ್ರಿಂದ ಆರೋಗ್ಯವಂತರಾಗಿ ಇರ್ತಿರ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಅರಿವು ಮೂಡಿಸೋ ಕಾರಣವೇನೆಂದರೆ, ನಾವು ಒಂದು ನಮ್ಮ ದಿನದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ, ಒಂದು ಚಟುವಟಿಕೆ ಮಾಡಬೇಕಾದ್ರೆ ಒಂದು ಪೌಷ್ಟಿಕ ಆಹಾರ, ಒಂದು ಬ್ಯಾಲೆನ್ಸ್ ಡಯಟ್ ಅಲ್ಲಿ ಏನ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. 80 ರೂಪಾಯಿ ಆಯಿತು. ಆ ಪ್ರದೇಶನೂ ಕಡಿಮೆ ಆಗ್ತಾ ಇದೆ, ಸಿರಿಧಾನ್ಯ ಬೆಳೆಯುವಂಥ ಪ್ರದೇಶ. ಸೊ ಏನು ರಾಗಿ ಆಗ್ಬೋದು, ಸಿರಿಧಾನ್ಯ ಆಗ್ಬೋದು, ಇವನ್ನೆಲ್ಲ ಹೆಚ್ಚು ಉಪಯೋಗಿಸ್ಬೇಕು. ನಾವೆಲ್ಲರೂ ತಿಂತೀವಿ, ಮುದ್ದೆ ಎಲ್ಲ ತಿಂತೀವಲ್ವಾ, ಮುದ್ದೆ, ರಾಗಿ, ರೊಟ್ಟಿ ಎಲ್ಲ ತಿಂತೀವಿ. ಬಟ್ ಅಲ್ಲಿ ಕೆಲವೊಂದು ಏನೇನು ಸಾಧ್ಯತೆ ಇದೆ ಅದು ಮಾಡ್ಬೋದು. ಉದಾಹರಣೆಗೆ ನೀವು ರಾಗಿ ರೊಟ್ಟಿ ಮಾಡ್ತೀರಾ, ರಾಗಿ ರೊಟ್ಟಿನ ಏನ್ ಮಾಡ್ಬೋದು, ಬೇರೆ ಮೌಲ್ಯವರ್ಧನೆ ಏನ್ ಮಾಡ್ಬೋದು. ನಮ್ಮ ನಗರಸಭೆಯಲ್ಲಿ ಹಮ್ಮಿಕೊಂಡಿರೋದು ಶಂಕರ್ ಅವ್ರಿಗೆ ಹೇಳಿದ್ವಿ, ಬಹಳ ಸಂತೋಷ ಸರ್. ನಮ್ಮ ಪೌರ ಕಾರ್ಮಿಕರಿಗೆ ಅದನ್ನ ವಿಚಾರನ ತಿಳಿಸೋ ಅಂತದ್ದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ. ಎಷ್ಟೋ ಜನಕ್ಕೆ ನಮ್ಮಲ್ಲಿ ನಮ್ಮ ವಾಟರ್ ಸೆಕ್ಷನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ವರ್ಷಕ್ಕೆ 2-3 ಜನ ಸಾವಿಗೀಡಾಗ್ತಾ ಇದ್ದಾರೆ. ಏನು ಉದ್ದೇಶ ಅಂತಂದ್ರೆ, ನಮಗೆ ಯಾವಾಗ ರೋಗ ರುಜಿನಗಳು ಪ್ರಾರಂಭ ಆಗುತ್ತೆ ಅಂತಂದ್ರೆ ನಮ್ಮ ಹೊಟ್ಟೆಗೆ ತಗೊಳ್ತಕ್ಕಂಥ ನೀರಾಗಿರ್ಬೋದು. ಯಾಕೆಂದ್ರೆ ಸುಮ್ಮನೆ ಹಾಕೊಂಡು ವೇಸ್ಟ್ ಮಾಡುವಂಥದ್ದನ್ನು ನಾವು ಕಾಣ್ಬೋದು. ದುಡ್ಡು ಕೊಟ್ಟಿದ್ದೀವಿ ಅಂತನಾದ್ರೂ ಅದನ್ನ ಎಷ್ಟು ಬೇಕು ಅಷ್ಟು ಮಿತವಾಗಿ ನಾವು ತಿಂದು ಬರಲಿ ಅನ್ನೋದಕ್ಕೋಸ್ಕರ ಅದಕ್ಕೊಂದು ಆದಿ ಮಾನವರಿಗೆ ಮತ್ತು ಆಧುನಿಕ ಮಾನವ ನಾವೆಲ್ಲ ನೋಡಿದಾಗ ಈಗಲೂ ಆದಿ ಮಾನವರಿದ್ದಾರೆ.